ನಿನ್ನೊಳಗೆ ಅಳಿಸಲಾಗದ ಶಕ್ತಿ ನಿದ್ರಿಸುತ್ತಿದೆ. ಅದು ಯಾವುದೇ ಪರ್ವತದ ಗಾತ್ರಕ್ಕಿಂತ ದೊಡ್ಡದು, ಯಾವುದೇ ಸಾಗರದ ಆಳಕ್ಕಿಂತ ಆಳವಾದುದು, ಯಾವುದೇ ನಕ್ಷತ್ರದ ಬೆಳಕಿಗಿಂತ ಪ್ರಕಾಶಮಾನವಾದುದು. ಈ ಶಕ್ತಿಯ ಅರಿವಿಗೆ ಬರುವವರೆಗೂ ಮನುಷ್ಯನು ತನ್ನ ಅಸ್ತಿತ್ವದ ಸತ್ಯವನ್ನು ಅರಿತವನು ಅಲ್ಲ, ಅವನು ಬಾಹ್ಯ ಜಗತ್ತಿನ ಮೋಹದಲ್ಲಿ ತೇಲುತ್ತಿರುವ ಕಣದಂತೆ ಬದುಕುತ್ತಾನೆ. ಆದರೆ ಯಾವ ಕ್ಷಣದಲ್ಲಿ ಅವನು ನಿಂತು ತನ್ನೊಳಗೆ ನೋಟ ಹಾಕುತ್ತಾನೋ ಆ ಕ್ಷಣದಿಂದಲೇ ಆತ್ಮದ ಬೆಳಕು ಅವನ ಜೀವನವನ್ನು ಪರಿವರ್ತಿಸಲು ಪ್ರಾರಂಭಿಸುತ್ತದೆ. ನಿನ್ನೊಳಗಿನ ಶಕ್ತಿ ಎಂದರೆ ಅದು ಯಾವುದೋ ಅದ್ಭುತ ದೈವಿಕ ಶಕ್ತಿಯ ಸ್ಪರ್ಶವಲ್ಲ, ಅದು ನಿನ್ನ ಆತ್ಮದ ಸ್ಪಂದನೆಯು, ನಿನ್ನ ಚೈತನ್ಯದ ಜೀವಂತತೆ, ನಿನ್ನ ಉಸಿರಿನ ರಾಗ ಮತ್ತು ನಿನ್ನ ಮನಸ್ಸಿನ ಆಳದಲ್ಲಿ ನಿದ್ರಿಸುತ್ತಿರುವ ಸತ್ಯದ ಸೂರ್ಯ. ಮನುಷ್ಯನ ಬದುಕಿನಲ್ಲಿ ಬಹಳ ಜನರು ಈ ಶಕ್ತಿಯನ್ನು ಹೊರಗಿನ ಲೋಕದಲ್ಲಿ ಹುಡುಕುತ್ತಾರೆ, ದೇವಾಲಯಗಳಲ್ಲಿ, ಪರ್ವತಗಳಲ್ಲಿ, ಪುಸ್ತಕಗಳಲ್ಲಿ, ಗುರುಗಳಲ್ಲಿ, ದೇವರಲ್ಲಿ. ಆದರೆ ಅವರು ಮರೆಯುವ ಸಂಗತಿಯೇನೆಂದರೆ ಆ ದೇವರು ನಿನ್ನೊಳಗೆ ಇರುತ್ತಾನೆ, ಆ ಪರ್ವತ ನಿನ್ನ ಹೃದಯದಲ್ಲಿದೆ, ಆ ಗುರು ನಿನ್ನ ಆತ್ಮವೇ ಆಗಿದ್ದಾನೆ. ಶಕ್ತಿ ಎಂದರೆ ಕೋಪವಲ್ಲ, ಬಲವಲ್ಲ, ಬಾಹ್ಯ ಆಕರ್ಷಣೆಯ ಪ್ರದರ್ಶನವಲ್ಲ, ಅದು ನಿನ್ನ ಆತ್ಮದ ನಿಶ್ಚಲ ಶಾಂತಿಯಲ್ಲಿ ಮೂಡಿಬರುವ ಸ್ಪಷ್ಟ ಅರಿವು, ನಾನು ಸಾಕು, ನನ್ನೊಳಗೆ ಎಲ್ಲವೂ ಇದೆ ಎಂಬ ಆಳವಾದ ಭಾವನೆ. ನೀನು ಯಾವುದಕ್ಕೂ ಅಲ್ಪನಲ್ಲ, ಅಸಮರ್ಥನಲ್ಲ, ನಿನ್ನೊಳಗೆ ದೇವರ ಕಣವಿದೆ. ಆ ಕಣವು ಬೆಳಕಾಗುವುದಕ್ಕೆ ಬೇಕಾದದ್ದು ಕೇವಲ ಅರಿವು. ನಿನ್ನೊಳಗೆ ನೋಡಲು ಧೈರ್ಯ ಬೇಕು, ನಿನ್ನ ಭಯಗಳನ್ನು ಎದುರಿಸಲು ಮನಸ್ಸು ಬೇಕು, ಮತ್ತು ನಿನ್ನಲ್ಲಿ ನಂಬಿಕೆ ಇರಬೇಕು. ಎಷ್ಟು ಜನರು ತಮ್ಮ ಜೀವನವನ್ನು ಇತರ ಅಭಿಪ್ರಾಯದ ಕತ್ತಲೆಯಲ್ಲಿ ಕಳೆದುಕೊಳ್ಳುತ್ತಾರೆ, ಯಾರಾದರೂ ಏನು ಹೇಳುತ್ತಾರೆ, ಯಾರು ಒಪ್ಪುತ್ತಾರೆ, ಯಾರು ನಿರಾಕರಿಸುತ್ತಾರೆ ಎಂದುಕೊಂಡು ತಮ್ಮ ಸತ್ಯದ ಶಬ್ದವನ್ನು ಮೌನಗೊಳಿಸುತ್ತಾರೆ. ಆದರೆ ನಿನ್ನೊಳಗಿನ ಶಕ್ತಿ ಹೊರಹೊಮ್ಮಲು ಮೊದಲ ಷರತ್ತು ಎಂದರೆ ನೀನು ನಿನ್ನ ಆತ್ಮದ ಶಬ್ದವನ್ನು ಕೇಳಬೇಕು. ಅದು ಬಹಳ ಮೌನವಾಗಿರಬಹುದು, ಆದರೆ ಅದು ಸತ್ಯದ ನಾದ. ನಿನ್ನೊಳಗಿನ ಶಕ್ತಿ ಎಂದರೆ ಅದು ಅಜ್ಞಾನದಿಂದ ಜ್ಞಾನಕ್ಕೆ ಪಯಣ, ಅಂಧಕಾರದಿಂದ ಬೆಳಕಿಗೆ ಪಯಣ, ಭಯದಿಂದ ಪ್ರೀತಿ ಕಡೆಗೆ ಪಯಣ. ಎಷ್ಟು ಬಾರಿ ನಾವು ನನಗೆ ಆಗುವುದಿಲ್ಲ, ನಾನು ಅಸಾಧ್ಯ, ನನ್ನ ಪರಿಸ್ಥಿತಿ ಕಷ್ಟ ಎಂದುಕೊಳ್ಳುತ್ತೇವೆ. ಆದರೆ ನಿಜವಾಗಿ ಆ ಎಲ್ಲವೂ ಕೇವಲ ಮನಸ್ಸಿನ ಅಂಧಕಾರದ ಚಿತ್ರಗಳು. ನಿಜವಾದ ನಿನ್ನೊಳಗಿನ ಶಕ್ತಿ ಅವನ್ನು ಮೀರಿ ನಿಂತಿದೆ. ಒಂದು ಬೀಜದೊಳಗೆ 1000 ಮರಗಳ ಸಾಧ್ಯತೆ ಅಡಗಿದೆ. ಅದನ್ನು ತಿಳಿಯದವನು ಬೀಜವನ್ನು ಸಣ್ಣದಾಗಿದೆ ಎಂದುಕೊಳ್ಳುತ್ತಾನೆ, ಆದರೆ ಅದನ್ನು ನೆಟ್ಟವನಿಗೆ ಅದರೊಳಗಿನ ಅಸಾಧ್ಯ ಶಕ್ತಿ ಗೊತ್ತಿರುತ್ತದೆ. ನಿನ್ನ ಆತ್ಮವು ಹೀಗೆ, ಅದು ಸಣ್ಣ ದೇಹದಲ್ಲಿ ಸಿಕ್ಕಿಹಾಕಿಕೊಂಡಂತಿದೆ ಎನಿಸಬಹುದು, ಆದರೆ ಅದರೊಳಗಿನ ಶಕ್ತಿ ಅಂತರ್ಯಾಮಿಯಷ್ಟಿದೆ. ನಿನ್ನೊಳಗಿನ ಶಕ್ತಿ ಎಚ್ಚರವಾಗುವಾಗ ನಿನ್ನ ಜೀವನದ ದೃಷ್ಟಿಕೋನವೇ ಬದಲಾಗುತ್ತದೆ. ಈಗಾಗಲೇ ಇದ್ದ ಕಷ್ಟಗಳು, ವಿಫಲತೆಗಳು, ನೋವುಗಳು ಇವು ನಿನ್ನ ಶತ್ರುಗಳಂತೆ ಕಾಣುವುದಿಲ್ಲ, ಅವು ನಿನ್ನ ಗುರುಗಳಾಗಿ ತೋರುತ್ತವೆ. ಪ್ರತಿಯೊಂದು ನೋವು ನಿನ್ನೊಳಗಿನ ಶಕ್ತಿಯನ್ನು ಬಲಗೊಳಿಸುತ್ತದೆ, ಪ್ರತಿಯೊಂದು ಅಡೆತಡೆ ನಿನ್ನ ಆತ್ಮದ ಬೆಳಕನ್ನು ಹೆಚ್ಚು ತೀವ್ರಗೊಳಿಸುತ್ತದೆ. ನಿನ್ನೊಳಗಿನ ಶಕ್ತಿಯನ್ನು ಅರಿಯುವುದು ಎಂದರೆ ದೇವರನ್ನು ಅರಿಯುವುದೇ, ಏಕೆಂದರೆ ದೇವರು ನಿನ್ನಿಂದ ಬೇರೆ ಎಂಬುದು ಅಜ್ಞಾನ, ದೇವರು ನಿನ್ನೊಳಗಿನ ಚೈತನ್ಯವೇ ಆಗಿದ್ದಾನೆ. ಮನುಷ್ಯನು ಅಸಾಧ್ಯವೆಂದರೆ ಏನೂ ಇಲ್ಲ ಎಂದು ತಿಳಿಯಬೇಕಾದ ಸಮಯ ಬಂದಿದೆ. ನೀನು ದೇವರಿಂದ ನಿರ್ಮಿತನಲ್ಲ, ದೇವರು ನಿನ್ನೊಳಗೆ ನಿರ್ಮಿತನಾಗಿದ್ದಾನೆ. ನೀನು ಹುಡುಕುತ್ತಿರುವ ಶಕ್ತಿ ಹೊರಗಲ್ಲ, ಅದು ನಿನ್ನ ಉಸಿರಿನೊಳಗೆ ಹರಿಯುತ್ತಿದೆ, ನಿನ್ನ ನಗುವಿನೊಳಗೆ ಅರಳುತ್ತಿದೆ, ನಿನ್ನ ಪ್ರೇಮದೊಳಗೆ ಪ್ರಜ್ವಲಿಸುತ್ತಿದೆ. ನಿನ್ನೊಳಗಿನ ಶಕ್ತಿಯ ಅರಿವು ಎಂದರೆ ನಿನ್ನ ಜೀವನದಲ್ಲಿ ಯಾವ ಪರಿಸ್ಥಿತಿ ಬಂದರೂ ನಾನು ಇದನ್ನು ಗೆಲ್ಲಬಲ್ಲೆ ಎಂಬ ಆ ಅಚಲ ನಂಬಿಕೆ. ಆ ನಂಬಿಕೆ ಹುಟ್ಟಿದಾಗ ನೀನು ನಿನ್ನ ಪರಿಸ್ಥಿತಿಯ ಬಂದಿಯಾಗಿರಲಾರೆ. ನಿನ್ನೊಳಗಿನ ಶಕ್ತಿ ನಿನ್ನ ದೇಹದ ಪೇಶಿಗಳಲ್ಲಿ ಅಲ್ಲ, ಅದು ನಿನ್ನ ಆತ್ಮದ ದೃಢತೆಯಲ್ಲಿ ಇದೆ. ಯಾರಾದರೂ ನಿನ್ನನ್ನು ತಗ್ಗಿಸಲು ಪ್ರಯತ್ನಿಸಿದರೂ ನೀನು ನಿನ್ನ ಆತ್ಮದ ಎತ್ತರದಿಂದ ನೋಡಲು ಕಲಿತರೆ ಯಾರಿಗೂ ನಿನ್ನನ್ನು ಮುರಿಯಲು ಸಾಧ್ಯವಿಲ್ಲ. ನಿನ್ನೊಳಗಿನ ಶಕ್ತಿಯ ಅರಿವು ಎಂದರೆ ನಿನ್ನೊಳಗೆ ನಿದ್ರಿಸುತ್ತಿರುವ ದೇವರನ್ನು ಎಚ್ಚರಿಸುವುದು, ನಿನ್ನೊಳಗಿನ ಚೈತನ್ಯವನ್ನು ಮತ್ತೆ ಜೀವಂತಗೊಳಿಸುವುದು. ಅದು ಧ್ಯಾನದಿಂದಾಗಬಹುದು, ಪ್ರಾರ್ಥನೆಯಿಂದಾಗಬಹುದು, ಕಣ್ಣೀರಿನಿಂದಾಗಬಹುದು, ಆದರೆ ಅದು ಆಗಲೇಬೇಕು, ಏಕೆಂದರೆ ನಿನ್ನ ಆತ್ಮವು ಅದನ್ನು ಕಾಯುತ್ತಿದೆ. ನಿನ್ನೊಳಗಿನ ಶಕ್ತಿಯ ಅರಿವು ಅಂದರೆ ಅದು ಕೇವಲ ಒಂದು ಆಧ್ಯಾತ್ಮಿಕ ತತ್ವವಲ್ಲ, ಅದು ಜೀವನದ ಸತ್ಯ, ಉಸಿರಿನ ಸ್ಪಂದನೆ, ಹೃದಯದ ಧ್ವನಿ. ಆದರೆ ಈ ಶಕ್ತಿಯನ್ನು ಅರಿಯುವುದು ಸುಲಭವಲ್ಲ, ಏಕೆಂದರೆ ನಿನ್ನ ಮನಸ್ಸು ಎಂದಿಗೂ ಹೊರಗಿನ ಲೋಕದ ಪ್ರಭಾವದಿಂದ ಮುಕ್ತವಾಗುವುದಿಲ್ಲ. ಮನುಷ್ಯನು ತನ್ನೊಳಗಿನ ಶಕ್ತಿಯನ್ನು ಅರಿಯಲು ಪ್ರಯತ್ನಿಸುವಾಗ ಅವನೊಳಗಿನ ಅಸಂಖ್ಯ ಶಂಕೆಗಳು, ಭಯಗಳು, ಸಂಶಯಗಳು ತಲೆ ಎತ್ತುತ್ತವೆ. ನನ್ನಿಂದ ಸಾಧ್ಯವೇ, ನಾನು ಯೋಗ್ಯನೇ, ದೇವರು ನನಗೆ ಸಹಾಯ ಮಾಡ್ತಾನ ಎಂಬ ಪ್ರಶ್ನೆಗಳು ಅವನನ್ನು ಹಿಂದಕ್ಕೆ ಎಳೆಯುತ್ತವೆ. ಆದರೆ ಇದೇ ಕ್ಷಣದಲ್ಲಿ ನಿನ್ನ ಆತ್ಮದ ಪಯಣ ಪ್ರಾರಂಭವಾಗುತ್ತದೆ.
ಏಕೆಂದರೆ ಪ್ರಶ್ನೆ ಹುಟ್ಟಿದೆ ಎಂದರೆ ಹುಡುಕಾಟವೂ ಹುಟ್ಟಿದೆ. ಈ ಹುಡುಕಾಟವೇ ನಿನ್ನೊಳಗಿನ ಶಕ್ತಿಯ ಕೀಲಿ. ನಿನ್ನೊಳಗಿನ ಶಕ್ತಿಯನ್ನು ಅರಿಯಲು ಮೊದಲು ನೀನು ನಿನ್ನ ಮನಸ್ಸಿನ ಅಲೆಗಳನ್ನು, ಭಾವನೆಗಳ ಬಿರುಗಾಳಿಯನ್ನು ಶಾಂತಗೊಳಿಸಬೇಕು. ನದಿಯ ಅಡಿಯನ್ನು ನೋಡುವುದು ಅಲೆಗಳಿರುವಾಗ ಸಾಧ್ಯವಿಲ್ಲ, ಹಾಗೆಯೇ ನಿನ್ನ ಆತ್ಮದ ತಳವನ್ನು ನೋಡುವುದು ಮನಸ್ಸು ಚಂಚಲವಾಗಿರುವಾಗ ಸಾಧ್ಯವಿಲ್ಲ. ಧ್ಯಾನ, ಮೌನ, ಪ್ರಾರ್ಥನೆ, ಸ್ವಾನ್ವೇಷಣೆ ಇವು ನಿನ್ನೊಳಗಿನ ಅಲೆಗಳನ್ನು ಶಮನಗೊಳಿಸುತ್ತವೆ. ಪ್ರಪಂಚದ ಎಲ್ಲಾ ಮಹಾನ್ ಆತ್ಮರು ತಮ್ಮ ಶಕ್ತಿಯನ್ನು ಹೊರಗಡೆ ಹುಡುಕಲಿಲ್ಲ, ಅವರು ಒಳಗೆ ತಿರುಗಿದರು. ಬುದ್ಧನು ತನ್ನ ಬುದ್ಧತ್ವವನ್ನು ಅರಣ್ಯದಲ್ಲಿ ಕಂಡುಕೊಂಡ, ಕೃಷ್ಣನು ತನ್ನ ದೈವಿಕತೆಯನ್ನು ಕರ್ಮದಲ್ಲಿ ವ್ಯಕ್ತಪಡಿಸಿದ, ಶಿವನು ತನ್ನ ಶಕ್ತಿಯನ್ನು ನಿಶ್ಶಬ್ದ ತಪಸ್ಸಿನಲ್ಲಿ ಅರಿತುಕೊಂಡ. ಈ ಎಲ್ಲರೂ ತೋರಿಸಿದ ಮಾರ್ಗವೊಂದೇ: ನಿನ್ನೊಳಗೆ ನೋಡಿ ನಿನ್ನ ಶಕ್ತಿಯನ್ನು ಅರಿತುಕೊಳ್ಳಿ. ನಿನ್ನೊಳಗಿನ ಶಕ್ತಿಯ ಅರಿವು ಎಂದರೆ ನಿನ್ನ ಒಳಗಿನ ಅಜ್ಞಾನವನ್ನು ಕರಗಿಸುವ ಅಗ್ನಿ. ಆ ಅಗ್ನಿಯ ತಾಪ ಕೆಲವೊಮ್ಮೆ ನೋವು ತರಬಹುದು, ಏಕೆಂದರೆ ನಿನ್ನ ಅಹಂಕಾರ, ನಿನ್ನ ಮಿತಿಗಳು, ನಿನ್ನ ಭಯಗಳು ಅದರೊಳಗೆ ಕರಗುತ್ತವೆ. ಆದರೆ ಈ ಕರಗುವ ಪ್ರಕ್ರಿಯೆ ನಿನ್ನ ನಿಜವಾದ ಪುನರ್ಜನ್ಮ. ನಿನ್ನೊಳಗಿನ ಶಕ್ತಿಯ ಅರಿವು ಅಂದರೆ ನಿನ್ನೊಳಗಿನ ಕತ್ತಲೆಯ ಅರಿವು ಕೂಡ. ಅನೇಕರು ಬೆಳಕನ್ನು ಹುಡುಕುತ್ತಾರೆ, ಆದರೆ ತಮ್ಮೊಳಗಿನ ಕತ್ತಲೆಯನ್ನು ನೋಡಲು ಹೆದರುತ್ತಾರೆ. ನಿನ್ನೊಳಗಿನ ಶಕ್ತಿಯನ್ನು ಅರಿಯಲು ನೀನು ಮೊದಲು ನಿನ್ನ ಅಂತರಂಗದ ಕತ್ತಲೆಯನ್ನು ಒಪ್ಪಿಕೊಳ್ಳಬೇಕು. ಅದು ನಿನ್ನ ದುರ್ಬಲತೆಗಳ ರೂಪದಲ್ಲಿರಬಹುದು, ನಿನ್ನ ಕೋಪದ ರೂಪದಲ್ಲಿರಬಹುದು, ನಿನ್ನ ದುಃಖದ ನೆರಳಾಗಿರಬಹುದು. ಅವನ್ನು ಎದುರಿಸು, ಅವನ್ನು ತಿರಸ್ಕರಿಸಬೇಡ. ನಿನ್ನೊಳಗಿನ ಶಕ್ತಿ ಅವರ ಹಿಂದೆಯೇ ಅಡಗಿದೆ. ಕತ್ತಲೆಯಿಲ್ಲದೆ ಬೆಳಕು ಅರ್ಥವಲ್ಲ. ಜೀವನವು ಹೀಗೆ: ದುಃಖವಿಲ್ಲದೆ ಆನಂದದ ಮೌಲ್ಯ ತಿಳಿಯದು, ವೈಫಲ್ಯವಿಲ್ಲದೆ ವಿಜಯದ ರಸ ಕಾಣದು. ನಿನ್ನೊಳಗಿನ ಶಕ್ತಿ ಎಲ್ಲವನ್ನೂ ಪರಿವರ್ತಿಸುತ್ತದೆ, ಆದರೆ ಅದಕ್ಕೆ ನಿನ್ನ ಸಮ್ಮತಿ ಬೇಕು. ನೀನು ನಿನ್ನ ಜೀವನವನ್ನು ಬದಲಾಯಿಸಲು ಸಿದ್ಧನಾಗಬೇಕು, ನಿನ್ನ ಚಿಂತನೆಗಳನ್ನು ಪುನಃ ರೂಪಿಸಬೇಕು. ಪ್ರತಿಯೊಂದು ದಿನವೂ ನೀನು ನಿನ್ನೊಳಗೆ ಹೇಳಿಕೊಳ್ಳಬೇಕು: ನನ್ನೊಳಗೆ ಶಕ್ತಿ ಇದೆ, ನಾನು ಸಾಕು, ನಾನು ಸೃಷ್ಟಿಯ ಭಾಗವಲ್ಲ, ನಾನು ಸೃಷ್ಟಿಯ ಮೂಲ. ಈ ಒಂದು ಭಾವನೆ ನಿನ್ನ ಚೈತನ್ಯವನ್ನು ಪ್ರಜ್ವಲಿಸುತ್ತದೆ. ಆ ಕ್ಷಣದಲ್ಲಿ ನಿನ್ನ ಉಸಿರು ಪವಿತ್ರವಾಗುತ್ತದೆ, ನಿನ್ನ ಕಣ್ಣೀರು ಶುದ್ಧವಾಗುತ್ತದೆ, ನಿನ್ನ ನಡೆ ದೇವರ ನೃತ್ಯದಂತಾಗುತ್ತದೆ. ನಿನ್ನೊಳಗಿನ ಶಕ್ತಿ ಒಂದು ಅಲೆ ಅಲ್ಲ, ಅದು ಸಮುದ್ರ. ಆ ಅಲೆಗಳೇ ನಿನ್ನ ಭಾವನೆಗಳು, ಆದರೆ ಸಮುದ್ರವೇ ನಿನ್ನ ಆತ್ಮ. ನಿನ್ನೊಳಗಿನ ಶಕ್ತಿಯನ್ನು ಅರಿತವನು ಬಾಹ್ಯ ಲೋಕದ ತಾತ್ಕಾಲಿಕ ತೀವ್ರತೆಗಳಿಂದ ಪ್ರಭಾವಿತರಾಗುವುದಿಲ್ಲ. ಅವನಿಗೆ ಸೋಲಿನಲ್ಲೂ ಶಾಂತಿ, ನೋವಿನಲ್ಲೂ ಪ್ರೀತಿ, ಕತ್ತಲೆಯಲ್ಲೂ ಬೆಳಕು ಕಾಣುತ್ತದೆ. ಯಾಕೆಂದರೆ ಅವನು ತಿಳಿದುಕೊಂಡಿದ್ದಾನೆ: ನನ್ನೊಳಗೆ ಎಲ್ಲವೂ ಇದೆ, ನಾನು ಶೂನ್ಯನಲ್ಲ, ನಾನು ಪರಿಪೂರ್ಣನೂ ಅಲ್ಲ, ನಾನು ಅದಕ್ಕಿಂತಲೂ ಹೆಚ್ಚಿನ ಶಕ್ತಿ. ಆತ್ಮಜ್ಞಾನಿ ತನ್ನೊಳಗಿನ ಶಕ್ತಿಯನ್ನು ಗುರುತಿಸಿದಾಗ ಅವನಿಂದ ಪ್ರಕಾಶ ಹೊರಹೊಮ್ಮುತ್ತದೆ. ಆ ಪ್ರಕಾಶಕ್ಕೆ ದೀಪದ ಅಗತ್ಯವಿಲ್ಲ, ಅದು ಮನಸ್ಸಿನ ಕತ್ತಲೆಯನ್ನು ಕರಗಿಸುವ ಬೆಳಕು. ಈ ಶಕ್ತಿಯನ್ನು ಯಾರೂ ನಿನ್ನಿಂದ ಕಸಿದುಕೊಳ್ಳಲಾರರು, ಯಾಕೆಂದರೆ ಅದು ನಿನ್ನ ಆತ್ಮದ ಮೂಲದಲ್ಲಿದೆ. ನಿನ್ನೊಳಗಿನ ಶಕ್ತಿ ಎಂದರೆ ದೇವರ ಪ್ರತಿಬಿಂಬ. ಅದು ಯಾವ ಧರ್ಮಕ್ಕೆ ಸೇರಿದುದಲ್ಲ, ಅದು ಯಾವುದೇ ಮತಕ್ಕೆ ಸೀಮಿತವಲ್ಲ. ಅದು ನಿನ್ನ ಜೀವಂತಿಕೆಯಲ್ಲಿ, ನಿನ್ನ ಪ್ರೀತಿಯಲ್ಲಿ, ನಿನ್ನ ಕರುಣೆಯಲ್ಲಿ, ನಿನ್ನ ನಿಷ್ಠೆಯಲ್ಲಿ ವ್ಯಕ್ತವಾಗುತ್ತದೆ. ಆ ಶಕ್ತಿ ನಿನ್ನೊಳಗೆ ಸತತ ಹರಿಯುತ್ತದೆ, ನದಿಯಂತೆ, ಕೆಲವೊಮ್ಮೆ ಮೌನವಾಗಿ, ಕೆಲವೊಮ್ಮೆ ಪ್ರಬಲವಾಗಿ. ನೀನು ಅದನ್ನು ಅನುಭವಿಸುವಷ್ಟು ಅದು ವಿಸ್ತಾರಗೊಳ್ಳುತ್ತದೆ. ಅದನ್ನು ನಂಬದಿದ್ದರೆ ಅದು ನಿಷ್ಕ್ರಿಯವಾಗುತ್ತದೆ. ನಿನ್ನ ನಂಬಿಕೆ ಅದರ ಇಂಧನ. ನಿನ್ನೊಳಗಿನ ಶಕ್ತಿಯನ್ನು ಅರಿಯುವುದು ನಿನ್ನ ಜೀವನದ ದಿಕ್ಕು ಬದಲಾಯಿಸುವಂಥದ್ದು. ಅದು ನಿನ್ನ ಹಳೆಯ ಗುರುತುಗಳನ್ನು ಕರಗಿಸಿ ಹೊಸ ಸ್ವರೂಪ ನೀಡುತ್ತದೆ. ನೀನು ಮತ್ತೆ ಹುಟ್ಟುತ್ತೀಯೇ, ಆದರೆ ಈ ಬಾರಿ ಆತ್ಮದ ಅರಿವಿನಲ್ಲಿ. ನಿನ್ನೊಳಗಿನ ಶಕ್ತಿಯ ಅರಿವು ಕೇವಲ ಸಿದ್ಧಾಂತವಲ್ಲ, ಅದು ನಿನ್ನ ಜೀವನದ ಪ್ರತಿಯೊಂದು ಕ್ಷಣದಲ್ಲಿ ಜಾಗೃತವಾಗಬೇಕಾದ ನಿಜವಾದ ನುಡಿಮುತ್ತು. ನಿನ್ನ ದೈನಂದಿನ ಜೀವನದಲ್ಲಿ ಈ ಶಕ್ತಿಯು ವ್ಯಕ್ತವಾಗುವುದು ಹೇಗೆ ಎಂಬುದನ್ನು ನೋಡುವುದೇ ನಿಜವಾದ ಸಾಹಸ. ಪ್ರತಿಯೊಂದು ಬೆಳಗ್ಗೆ ನಿನಗೆಲ್ಲ ಹೊಸ ಅವಕಾಶಗಳನ್ನು ತರುತ್ತದೆ, ಆದರೆ ಬಹಳಷ್ಟು ಜನರು ಈ ಅವಕಾಶಗಳನ್ನು ಗಮನಿಸದೆ ತಮ್ಮ ಪುರಾತನ ಭಾವನೆಗಳು ಮತ್ತು ಅಸಾಧ್ಯತೆಯ ಭಾರದಲ್ಲಿ ಮುಳುಗುತ್ತಾರೆ. ನಿನ್ನೊಳಗಿನ ಶಕ್ತಿಯ ಅರಿವು ಅಂದರೆ ನಿನಗೆ ಎಷ್ಟು ದುಃಖ, ವಿಫಲತೆ ಅಥವಾ ಸವಾಲುಗಳ ಬಂದರೂ ನೀನು ಪ್ರತಿಯೊಂದನ್ನು ಹೊಸ ದೃಷ್ಟಿಕೋನದಿಂದ ನೋಡಲು ಸಾಧ್ಯ. ಉದಾಹರಣೆಗೆ, ಕೆಲಸದಲ್ಲಿ ವೈಫಲ್ಯವಾಗುವುದು ನಿನ್ನ ಶಕ್ತಿಯನ್ನು ತಗ್ಗಿಸುವುದಿಲ್ಲ, ಬದಲಾಗಿ ಅದು ನಿನ್ನ ಕೌಶಲ್ಯವನ್ನು ಪರಿಷ್ಕರಿಸಲು, ನಿನ್ನ ಮನೋಬಲವನ್ನು ಪರೀಕ್ಷಿಸಲು, ನಿನ್ನ ಆತ್ಮವಿಶ್ವಾಸವನ್ನು ಮಗ್ಗಲು ಹಾಕಲು ಅವಕಾಶ.
ನಿನ್ನೊಳಗಿನ ಶಕ್ತಿ ಎಂದರೆ ಈ ವಿಫಲತೆಯನ್ನು ಸೋಲಾಗಿ ನೋಡುವುದಿಲ್ಲ, ಬದಲಿಗೆ ಅದನ್ನು ಪಾಠವಾಗಿ ಜೀವನದಲ್ಲಿ ಬೆಳಕು ತರಲು ಉಪಯೋಗಿಸುವ ಶಕ್ತಿ. ನಿನ್ನೊಳಗಿನ ಶಕ್ತಿಯು ಸಂಬಂಧಗಳಲ್ಲಿ ಸಹ ಮಹತ್ವಪೂರ್ಣ. ನಾವು ಜೀವನದಲ್ಲಿ ಎದುರಿಸುವ ಪ್ರತಿಯೊಂದು ಸಂಬಂಧವೂ ನಾವೇ ಕಟ್ಟಿಕೊಳ್ಳುವ ಅನೇಕ ಬಿಂಬಗಳಂತೆ. ಕೆಲವರು ನಿನ್ನನ್ನು ನೋಡುವ ದೃಷ್ಟಿಕೋನದಿಂದ ನಿನ್ನ ಶಕ್ತಿಯನ್ನು ತಗ್ಗಿಸಲು ಪ್ರಯತ್ನಿಸುತ್ತಾರೆ, ಕೆಲವರು ನಿನ್ನ ಅಭಿಮಾನದಿಂದ ನಿನ್ನ ಆತ್ಮವಿಶ್ವಾಸವನ್ನು ಬೆಳೆಸುತ್ತಾರೆ. ನಿನ್ನೊಳಗಿನ ಶಕ್ತಿ ಅರಿತವನು ಪ್ರತಿಯೊಬ್ಬರ ಕ್ರಿಯೆಗೆ ಪ್ರತಿಕ್ರಿಯೆ ನೀಡುವುದಿಲ್ಲ, ಬದಲಿಗೆ ತನ್ನ ಶಕ್ತಿ ಶಾಂತಿಯ ಮೂಲಕ, ಪ್ರೀತಿ ಮೂಲಕ ಪ್ರತಿಬಿಂಬಿಸುತ್ತದೆ. ಆ ಶಕ್ತಿಯು ನಿನ್ನ ಸಾಂತ್ವನ, ಸೌಮ್ಯತೆ, ಸಮರ್ಥತೆ, ಪ್ರೀತಿ, ಕರುಣೆ, ಧೈರ್ಯದಲ್ಲಿ ವ್ಯಕ್ತವಾಗುತ್ತದೆ. ನಿನ್ನೊಳಗಿನ ಶಕ್ತಿ ಧ್ಯಾನದಲ್ಲಿ ಮತ್ತಷ್ಟು ಸ್ಪಷ್ಟವಾಗಿ ಕಾಣುತ್ತದೆ. ಪ್ರತಿ ಕ್ಷಣವೂ ನಿನ್ನ ಹೃದಯದೊಳಗೆ ನುಗ್ಗಿ ನಿನಗೆ ಹೇಳುತ್ತದೆ, ನೀನು ಸಾಕು, ನೀನು ಶಕ್ತಿಶಾಲಿ, ನೀನು ನಿಜವಾದ ರೂಪದಲ್ಲಿ ಉಬ್ಬಿಹೋಗಬಲ್ಲೆ. ನಿನ್ನ ಉಸಿರು ನಿನ್ನ ಗುರು, ನಿನ್ನ ಹೃದಯ ನಿನ್ನ ದಾರಿದೀಪ, ನಿನ್ನ ಮನಸ್ಸು ನಿನ್ನ ಸಹಯೋಗಿ. ನಿನ್ನೊಳಗಿನ ಶಕ್ತಿಯನ್ನು ಅರಿಯಲು ನೀನು ಧ್ಯಾನ ಅಥವಾ ಮೌನ ಪ್ರಕ್ರಿಯೆಯಲ್ಲಿ ನಿನ್ನ ಕಣ್ಣುಗಳನ್ನು ಒಳಗೆ ತಿರುಗಿಸಬೇಕು. ಪ್ರಾರಂಭದಲ್ಲಿ ಅದು ಚಂಚಲವಾಗಬಹುದು, ನಿನಗೆ ಅಸಹ್ಯವಾಗಬಹುದು, ಮನಸ್ಸು ಓಡಿಹೋಗಬಹುದು, ಆದರೆ ಪ್ರತಿಯೊಂದು ಸಣ್ಣ ಕ್ಷಣವೂ ನಿನ್ನ ಆತ್ಮವನ್ನು ಶಕ್ತಿಶಾಲಿಯಾಗಿಸುತ್ತದೆ. ನಿನ್ನೊಳಗಿನ ಶಕ್ತಿ ಕೇವಲ ನಿನ್ನ ವೈಯಕ್ತಿಕ ಅಭಿವೃದ್ಧಿಗೆ ಮಾತ್ರವಲ್ಲ, ಅದು ನಿನ್ನ ಸಮಾಜ, ನಿನ್ನ ಕುಟುಂಬ, ನಿನ್ನ ಸುತ್ತಲೂ ಇರುವ ಪ್ರಪಂಚವನ್ನು ಬದಲಾಯಿಸಲು ಶಕ್ತಿಶಾಲಿ. ಪ್ರತಿಯೊಬ್ಬರೊಳಗೆ ಈ ಶಕ್ತಿ ಇದೆ ಮತ್ತು ಅವಳನ್ನು ಗುರುತಿಸಿ ಪ್ರಜ್ವಲಿಸುವವನು ಪ್ರಕಾಶದ ಮಾರ್ಗದರ್ಶಿ. ನಿನ್ನೊಳಗಿನ ಶಕ್ತಿ ವ್ಯಕ್ತವಾಗುವಂತೆ ಮಾಡುವುದಕ್ಕೆ ನಿನ್ನ ಕ್ರಿಯೆ ಅತ್ಯಂತ ಮುಖ್ಯ. ನಿನಗೆ ಒಂದು ಕನಸು, ಒಂದು ಗುರಿ ಇದ್ದರೆ ಅದನ್ನು ಸಾಧಿಸಲು ನಿನ್ನೊಳಗಿನ ಶಕ್ತಿಯನ್ನು ನೇರವಾಗಿ ಸೇರಿಸು. ಅದರಲ್ಲಿ ನಿನ್ನ ಪ್ರೀತಿ, ನಿನ್ನ ಶ್ರಮ, ನಿನ್ನ ತ್ಯಾಗ, ನಿನ್ನ ಶಾಂತಿ ಸೇರಿಸಿದಾಗ ಪ್ರತಿಯೊಂದು ಕಾರ್ಯವೂ ದೇವಮಯವಾಗುತ್ತದೆ. ನೀನು ಮಾಡುವ ಪ್ರತಿಯೊಂದು ಚಿಂತನೆ, ಪ್ರತಿಯೊಂದು ಮಾತು, ಪ್ರತಿಯೊಂದು ನಡೆ ನಿನ್ನೊಳಗಿನ ಶಕ್ತಿಯ ಪ್ರತಿಬಿಂಬವಾಗಬೇಕು. ಕಷ್ಟಗಳಲ್ಲಿ ನಿನ್ನ ಶಕ್ತಿ ಹೆಚ್ಚು ಬೆಳಕಾಗುತ್ತದೆ. ಜೀವನದಲ್ಲಿ ನಿನಗೆ ಎದುರಾದ ಸಮಸ್ಯೆಗಳು, ಅಸಾಧ್ಯತೆಗಳು ನಿನ್ನ ಶಕ್ತಿಯ ಪರೀಕ್ಷೆಯಾಗುತ್ತವೆ. ನಿನಗೆ ಗೊತ್ತಿದೆ, ಶಕ್ತಿ ಎಂದರೆ ಬಲವಲ್ಲ, ಶಕ್ತಿ ಎಂದರೆ ನಿರಂತರತೆ, ಶಕ್ತಿ ಎಂದರೆ ಆತ್ಮವಿಶ್ವಾಸ, ಶಕ್ತಿ ಎಂದರೆ ಹೃದಯದಿಂದ ಹೊರಹೊಮ್ಮುವ ಪ್ರೀತಿ. ಪ್ರತಿಯೊಂದು ಸಮಸ್ಯೆ ನಿನಗೆ ಹಾಸ್ಯ, ದಾರಿ, ಪಾಠ, ಅನುಭವ ಕಲಿಸುತ್ತದೆ. ನಿನ್ನೊಳಗಿನ ಶಕ್ತಿ ತೇವದಂತೆ, ಮಣ್ಣು ಹಸುರಾಗುವಂತೆ, ನೀರಿನ ಹಾದಿಯಲ್ಲಿ ನದಿಯಾಗಿ ಹರಿಯುತ್ತಾ ನಿನ್ನ ಜೀವನವನ್ನು ಸಸಿಗೊಳಿಸುತ್ತದೆ. ನಿನ್ನೊಳಗಿನ ಶಕ್ತಿ ನಿನ್ನ ದೇಹದಲ್ಲಿಯಲ್ಲ, ನಿನ್ನ ಮನಸ್ಸಿನಲ್ಲಿಯಲ್ಲ, ನಿನ್ನ ಆತ್ಮದಲ್ಲಿಯೇ. ನಿನ್ನ ಜೀವನದಲ್ಲಿ ಶಕ್ತಿ ಹೊಮ್ಮಿದಾಗ ನಿನಗೆ ಯಾವ ಸ್ಥಳದಲ್ಲಿಯೂ ಭಯವಾಗುವುದಿಲ್ಲ, ಯಾವ ವ್ಯಕ್ತಿಯೂ ನಿನ್ನನ್ನು ನಿಲ್ಲಿಸಲಾರದು, ಯಾವ ಸವಾಲು ಸಹ ನಿನ್ನ ಬೆಳಕನ್ನು ತಡೆದು ಇರಲು ಸಾಧ್ಯವಿಲ್ಲ. ನಿನ್ನೊಳಗಿನ ಶಕ್ತಿಯ ಅರಿವು ನಿನ್ನ ಜೀವನದಲ್ಲಿ ನಿತ್ಯವಂತೂ ಜಾಗೃತವಾಗಿರಬೇಕು. ಬೆಳಗುವ ಹಗಲಲ್ಲಿ, ನಿದ್ರೆಯ ಮೌನದಲ್ಲಿ, ನಿನ್ನ ನಡೆ, ನಿನ್ನ ಮಾತು, ನಿನ್ನ ಚಿಂತನೆ ಪ್ರತಿಯೊಂದರಲ್ಲೂ. ನಿನ್ನೊಳಗಿನ ಶಕ್ತಿ ಅರಿವಿನೊಂದಿಗೆ ನೀನು ಕಲಿಯಬೇಕಾದ ಮತ್ತೊಂದು ಮಹತ್ವದ ಪಾಠ, ಅದು ಧೈರ್ಯ. ಧೈರ್ಯ ಎಂದರೆ ಭಯವಿಲ್ಲದಿರುವುದು ಅಲ್ಲ, ಅದು ಭಯವನ್ನು ಎದುರಿಸುವ ಶಕ್ತಿ. ನಿನ್ನೊಳಗಿನ ಶಕ್ತಿ ಅರಿತು ಭಯಗಳ ಎದುರು ನಿಂತಾಗ ನೀನು ಅರಸದೆ ನಿರ್ದಯವಾಗಿ ನಿನ್ನ ಜೀವನವನ್ನು ರೂಪಿಸಬಹುದು. ಈ ಶಕ್ತಿಯು ನಿನ್ನೊಳಗೆ ಸತ್ಯವನ್ನು ತಿಳಿಯುವಂತೆ ಮಾಡುತ್ತದೆ. ನೀನು ಯಾರು, ನಿನ್ನ ಗುರಿ ಏನು, ನಿನ್ನ ಬದುಕು ಯಾವ ದಿಕ್ಕಿನಲ್ಲಿ ಹೋಗಬೇಕು ಎಂಬುದನ್ನು. ನಿನ್ನೊಳಗಿನ ಶಕ್ತಿ ಅರಿಯುವವನು ತನ್ನೊಳಗೆ ದೇವರನ್ನು ಕಂಡುಕೊಳ್ಳುತ್ತಾನೆ, ಸತ್ಯವನ್ನು ಅರಿಯುತ್ತಾನೆ, ಪ್ರೀತಿ ಮತ್ತು ಶಾಂತಿ ತನ್ನ ಜೀವನವನ್ನು ಆವರಿಸುತ್ತವೆ. ನಿನ್ನೊಳಗಿನ ಶಕ್ತಿಯ ಅರಿವು ನಿನಗೆ ಸೃಷ್ಟಿಯೊಂದಿಗೆ ನೇರ ಸಂಪರ್ಕ ಕಲಿಸುತ್ತದೆ. ಈ ಶಕ್ತಿ ಕೇವಲ ವ್ಯಕ್ತಿ ಮಟ್ಟದಲ್ಲಿಯಲ್ಲ, ಅದು ನಿನ್ನ ಸುತ್ತಲೂ ಇರುವ ಪ್ರಪಂಚದ ಜೀವಶಕ್ತಿಯೊಂದಿಗೆ ನೇರ ಸಂವಹನವನ್ನು ಸಾಧಿಸುತ್ತದೆ. ನಿನ್ನ ಶಕ್ತಿ ಅರಿತಾಗ ನೀನು ಇತರ ಮನಸ್ಸಿನ ಅವಸ್ಥೆಯನ್ನು ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯ ಹೊಂದುತ್ತೀಯೆ. ನಿನ್ನ ಮಾತು ಮತ್ತು ನಡೆ ಅವರ ಜೀವನಕ್ಕೆ ಪ್ರೇರಣೆಯಾಗುತ್ತವೆ. ನಿನ್ನೊಳಗಿನ ಶಕ್ತಿ ಶ್ರದ್ಧೆಯೊಂದಿಗೆ ಜಾಗೃತವಾಗಬೇಕು, ಏಕೆಂದರೆ ಶಕ್ತಿ ಅಶ್ರದ್ಧೆಯಲ್ಲಿದ್ದರೆ ಅದನ್ನು ಬಳಸಿದರೂ ಅದು ನಾಶವನ್ನು ಮಾತ್ರ ತಂದೀತು. ಪ್ರತಿಯೊಂದು ಬೆಳಕು ತನ್ನದೇ ಆದ ದಾರಿ ಹೊಂದಿರುವಂತೆ ನಿನ್ನ ಶಕ್ತಿಯೂ ಸಹ ನಿಯಮ, ಪರಿಶುದ್ಧತೆ, ಧೈರ್ಯ ಮತ್ತು ಪ್ರೀತಿ ಮೂಲಕ ಪರಿಪೂರ್ಣವಾಗಿ ಹೊರಹೊಮ್ಮುತ್ತದೆ. ನಿನ್ನೊಳಗಿನ ಶಕ್ತಿ ಅನೇಕ ರೂಪಗಳಲ್ಲಿ ವ್ಯಕ್ತವಾಗಬಹುದು. ಕೆಲವರು ಅದನ್ನು ಸೃಜನಶೀಲತೆಯಲ್ಲಿ ಕಂಡುಕೊಳ್ಳುತ್ತಾರೆ, ಕೆಲವರು ಕಠಿಣ ಪರಿಶ್ರಮದಲ್ಲಿ, ಮತ್ತೊಬ್ಬರು ಪ್ರೀತಿಯಲ್ಲಿ ಅಥವಾ ಸೇವೆಯಲ್ಲಿ. ಪ್ರತಿಯೊಬ್ಬರೂ ತಮ್ಮ ಸ್ವರೂಪಕ್ಕನುಗುಣವಾಗಿ ಶಕ್ತಿಯ ವ್ಯಕ್ತೀಕರಣವನ್ನು ಅನುಭವಿಸುತ್ತಾರೆ. ಜೀವನದ ಸಂಕಷ್ಟಗಳು, ವಿಫಲತೆಗಳು, ನೋವುಗಳು ಈ ಶಕ್ತಿಯನ್ನು ಮುಚ್ಚಲಾರವು.
ಬದಲಿಗೆ ಅವು ಅದರ ಬೆಳಕನ್ನು ಮತ್ತಷ್ಟು ತೀವ್ರಗೊಳಿಸುತ್ತವೆ. ಉದಾಹರಣೆಗೆ, ಒಬ್ಬ ಕಲಾವಿದ ತನ್ನೊಳಗಿನ ಶಕ್ತಿಯನ್ನು ಕಲೆಯ ಮೂಲಕ ಹೊರಹಾಕುತ್ತಾನೆ, ಅವನ ಕಲೆ ಮತ್ತೊಬ್ಬರಿಗೆ ಪ್ರೇರಣೆಯಾಗುತ್ತದೆ. ಒಬ್ಬ ವೈದ್ಯ ತನ್ನ ಶಕ್ತಿಯನ್ನು ಸೇವೆ, ಕಾಳಜಿ, ಕರುಣೆಯಲ್ಲಿ ತೋರುತ್ತಾನೆ, ಅದು ಜೀವನ ಉಳಿಸಲು ಸಹಾಯವಾಗುತ್ತದೆ. ನಿನ್ನೊಳಗಿನ ಶಕ್ತಿ ಎಂದರೆ ನಿನ್ನ ಜೀವನದ ಪ್ರತಿಯೊಂದು ಕ್ರಿಯೆಯಲ್ಲೂ ದೇವರ ಸ್ಪರ್ಶವನ್ನು ಕಾಣುವ ಸಾಮರ್ಥ್ಯ. ನಿನ್ನೊಳಗಿನ ಶಕ್ತಿ ಅರಿಯುವ ಪ್ರಕ್ರಿಯೆಯಲ್ಲಿ ಆತ್ಮವಿಕಾಸ ಮುಖ್ಯ ಪಾತ್ರ ವಹಿಸುತ್ತದೆ. ನೀನು ಯಾರು, ನಿನ್ನ ಉದ್ದೇಶ ಏನು, ನಿನ್ನ ಭಾವನೆಗಳನ್ನು ಹೇಗೆ ನಿಯಂತ್ರಿಸಬೇಕು, ನಿನ್ನ ಮನಸ್ಸಿನ ಶಕ್ತಿಯನ್ನು ಹೇಗೆ ಬಳಸಬೇಕು ಎಂದು ತಿಳಿದುಕೊಳ್ಳುವುದು ಅವಶ್ಯಕ. ಧ್ಯಾನ, ಮನನ, ಸ್ವಚಿಂತನೆ ಇವು ನಿನ್ನ ಆತ್ಮವನ್ನು ಸಶಕ್ತಗೊಳಿಸುತ್ತವೆ, ನಿನ್ನೊಳಗಿನ ಶಕ್ತಿಯನ್ನು ಬೆಳಕು ನೀಡುತ್ತವೆ. ನಿನ್ನೊಳಗಿನ ಶಕ್ತಿ ಬೆಳಗಲು ನಿರಂತರ ಅಭ್ಯಾಸ, ಶ್ರಮ, ಧೈರ್ಯ ಬೇಕು. ಇದು ನಿಜವಾದ ಯುದ್ಧ, ಆದರೆ ಯಾರೂ ಸೋಲಿಸುವುದಿಲ್ಲ. ನಿನ್ನೊಳಗಿನ ಶಕ್ತಿ ವ್ಯಕ್ತವಾಗುವಂತೆ ಮಾಡುವುದಕ್ಕೆ ನಿನ್ನ ನಿರಂತರ ಸಿದ್ಧತೆ, ಪ್ರೀತಿ, ಶ್ರದ್ಧೆ ಮತ್ತು ಶಾಂತಿ ಮುಖ್ಯ. ನಿನ್ನೊಳಗಿನ ಶಕ್ತಿ ವ್ಯಕ್ತವಾಗುವಂತೆ ಮಾಡುವ ಮತ್ತೊಂದು ಪಾಠ, ಅದು ಸೃಷ್ಟಿ ಶಕ್ತಿ. ನಿನ್ನ ಜೀವನದಲ್ಲಿ ನಿನ್ನೊಳಗಿನ ಶಕ್ತಿಯನ್ನು ಅರಿತು ಅದನ್ನು ಸೃಷ್ಟಿಯಲ್ಲಿ ವ್ಯಕ್ತಪಡಿಸಿದಾಗ ನೀನು ನಿಜವಾದ ಸಮಾಧಾನವನ್ನು ಅನುಭವಿಸುತ್ತೀಯೆ. ನಿನ್ನ ಕಷ್ಟಗಳು ಸೃಷ್ಟಿಯ ಭಾಗವಾಗುತ್ತವೆ, ನಿನ್ನ ಪ್ರಯತ್ನಗಳು ಸೃಷ್ಟಿಯ ಪರಿಪೂರ್ಣವಾಗುತ್ತವೆ, ನಿನ್ನ ಜೀವನವು ಸೃಷ್ಟಿಯ ನದಿಯಂತೆ ಹರಿಯುತ್ತದೆ. ನಿನ್ನೊಳಗಿನ ಶಕ್ತಿ ನಿನಗೆ ತಿಳಿಸುತ್ತದೆ, ಪ್ರತಿಯೊಂದು ಕ್ಷಣವೂ ಸೃಷ್ಟಿಗೆ ಹೊಸ ಆಕಾರ ಕೊಡಲು ಅವಕಾಶ. ಪ್ರತಿಯೊಂದು ಬದುಕು, ಪ್ರತಿಯೊಂದು ಘಟನೆ, ಪ್ರತಿಯೊಂದು ಸಂಬಂಧ ಶಕ್ತಿಯ ಅನ್ವಯಕ್ಕೆ ವೇದಿಕೆ. ನಿನ್ನೊಳಗಿನ ಶಕ್ತಿ ಅರಿಯುವವನಿಗೆ ತಿಳಿಯುತ್ತದೆ, ನಿನ್ನ ಸುತ್ತಲೂ ಇರುವ ಪ್ರಪಂಚದಲ್ಲಿಯೂ ನಿನ್ನ ಸ್ವಾಧೀನ ಶಕ್ತಿ ಇದೆ. ಈ ಶಕ್ತಿ ಸಂಸ್ಕೃತಿಯಿಂದ, ಪರಂಪರೆಗಳಿಂದ, ಮಹಾನ್ ವ್ಯಕ್ತಿಗಳ ಅನುಭವಗಳಿಂದ ನಮ್ಮಲ್ಲಿ ಸಾಗುತ್ತಿದೆ. ಪ್ರಾಚೀನ ಯೋಗಿಗಳು, ಸನ್ಯಾಸಿಗಳು, ಮಹಾತ್ಮರು ತಮ್ಮ ಜೀವನದಲ್ಲಿ ಈ ಶಕ್ತಿಯನ್ನು ಹೇಗೆ ಅರಿತುಕೊಂಡರು, ಅದನ್ನು ಹೇಗೆ ಬಳಸಿದರು ಎಂಬುದರಲ್ಲಿರುವ ಪಾಠಗಳು ನಿನ್ನ ಜೀವನದ ಮಾರ್ಗದರ್ಶನ. ನಿನ್ನೊಳಗಿನ ಶಕ್ತಿಯು ನಿನ್ನ ಆತ್ಮದ ಶುದ್ಧತೆಯನ್ನು, ನಿನ್ನ ಧೈರ್ಯವನ್ನು, ನಿನ್ನ ಸಹನಶೀಲತೆಯನ್ನು, ನಿನ್ನ ಪ್ರೀತಿಯನ್ನು, ನಿನ್ನ ಸೇವೆಯನ್ನು ಪರಿಪೂರ್ಣವಾಗಿ ವ್ಯಕ್ತಪಡಿಸುತ್ತದೆ. ನಿನ್ನೊಳಗಿನ ಶಕ್ತಿ ಎಂದರೆ ನಿನ್ನ ಹೃದಯದ ಮೌಲ್ಯವನ್ನು ಅರಿಯುವುದು, ನಿನ್ನ ಬುದ್ಧಿಯ ಶಕ್ತಿಯನ್ನು ಗುರುತಿಸುವುದು, ನಿನ್ನ ಶ್ರದ್ಧೆಯನ್ನು ಬೆಳಗಿಸುವುದು ಮತ್ತು ನಿನ್ನ ಜೀವನದ ಪ್ರತಿಯೊಂದು ಕ್ಷಣವನ್ನು ದೇವಮಯಗೊಳಿಸುವುದು. ಈ ಶಕ್ತಿ ವ್ಯಕ್ತವಾದಾಗ ನೀನು ನಿನ್ನೊಳಗಿನ ದೈವಿಕತೆಯನ್ನು ಅರಿಯುತ್ತೀಯೆ, ನಿನ್ನ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ, ನಿನ್ನ ಬದುಕಿನ ನಿರ್ಧಾರಗಳು ಸ್ಪಷ್ಟವಾಗುತ್ತವೆ, ನಿನ್ನ ಮಾನಸಿಕ ಶಾಂತಿ ಬಲವಾಗುತ್ತದೆ. ನಿನ್ನೊಳಗಿನ ಶಕ್ತಿ ಎಂದರೆ ನಿನ್ನ ಬದುಕಿನಲ್ಲಿ ಬೆಳಕು, ಶ್ರದ್ಧೆ, ಪ್ರೀತಿ, ಧೈರ್ಯ ಮತ್ತು ಸಂತೋಷವನ್ನು ಹರಡಲು ಸಾಮರ್ಥ್ಯ. ಪ್ರತಿಯೊಂದು ದಿನವೂ ನಿನ್ನೊಳಗಿನ ಶಕ್ತಿಯ ಮೇಲೆ ನಂಬಿಕೆ ಇಟ್ಟುಕೊಂಡು ನಡೆಯುವುದರಿಂದ ನಿನ್ನ ಜೀವನ ಪರಿಪೂರ್ಣತೆಯತ್ತ ಸಾಗುತ್ತದೆ, ನಿನ್ನ ಆತ್ಮ ಜ್ಞಾನದಿಂದ ಬೆಳಗುತ್ತದೆ, ನಿನ್ನ ಹೃದಯದ ಶಕ್ತಿಯಿಂದ ನಿನ್ನ ಸುತ್ತಲೂ ಪ್ರೀತಿ ಹರಡುತ್ತದೆ. ನಿನ್ನೊಳಗಿನ ಶಕ್ತಿಯ ಅರಿವು ಎಂದರೆ ನಿನ್ನ ಆತ್ಮದ ಆಳದಲ್ಲಿ ಅಡಗಿರುವ ಅಮೋಘ ಶಕ್ತಿ, ಪ್ರತಿಯೊಬ್ಬ ಮನುಷ್ಯನೊಳಗಿನ ಅನಂತ ಸಾಮರ್ಥ್ಯ. ಅದು ನಿನ್ನ ಜೀವನವನ್ನು ಸಂಪೂರ್ಣವಾಗಿ ರೂಪಾಂತರಿಸಲು ಶಕ್ತಿಶಾಲಿ. ಈ ಶಕ್ತಿ ಅರಿಯಲು ಮೊದಲು ನೀನು ನಿನ್ನ ಮನಸ್ಸಿನ ಅಲೆಗಳನ್ನು, ಭಾವನೆಗಳ ಬಿರುಗಾಳಿಯನ್ನು ಶಾಂತಗೊಳಿಸಬೇಕು, ಏಕೆಂದರೆ ನದಿಯ ಅಡಿಯನ್ನು ನೋಡುವುದು ಅಲೆಗಳಿರುವಾಗ ಸಾಧ್ಯವಿಲ್ಲ, ಹಾಗೆಯೇ ನಿನ್ನ ಆತ್ಮದ ತಳವನ್ನು ನೋಡುವುದು ಮನಸ್ಸು ಚಂಚಲವಾಗಿರುವಾಗ ಸಾಧ್ಯವಿಲ್ಲ. ಧ್ಯಾನ, ಮೌನ, ಪ್ರಾರ್ಥನೆ, ಸ್ವಾನ್ವೇಷಣೆ ಇವು ನಿನ್ನೊಳಗಿನ ಅಲೆಗಳನ್ನು ಶಮನಗೊಳಿಸುತ್ತವೆ, ನಿನ್ನ ಆತ್ಮವನ್ನು ಪ್ರಜ್ವಲಿಸುತ್ತವೆ, ನಿನ್ನ ಶಕ್ತಿಯ ಬೆಳಕನ್ನು ತೋರುತ್ತವೆ. ಮಹಾನ್ ಆತ್ಮರು ತೋರಿಸಿದಂತೆ ಬುದ್ಧನು ತನ್ನ ಬುದ್ಧತ್ವವನ್ನು ಅರಣ್ಯದಲ್ಲಿ ಕಂಡುಕೊಂಡ, ಕೃಷ್ಣನು ತನ್ನ ದೈವಿಕತೆಯನ್ನು ಕರ್ಮದಲ್ಲಿ ವ್ಯಕ್ತಪಡಿಸಿದ, ಶಿವನು ತನ್ನ ಶಕ್ತಿಯನ್ನು ನಿಶ್ಶಬ್ದ ತಪಸ್ಸಿನಲ್ಲಿ ಅರಿತುಕೊಂಡ. ಎಲ್ಲರೂ ತೋರಿಸಿದ ಮಾರ್ಗ ಒಂದೇ, ನಿನ್ನೊಳಗೆ ತಿರುಗಿ ನೋಡಿ, ನಿನ್ನ ಶಕ್ತಿಯನ್ನು ಅರಿತುಕೊಳ್ಳಿ. ನಿನ್ನೊಳಗಿನ ಶಕ್ತಿ ನಿನ್ನ ಅಹಂಕಾರ, ಭಯ, ಮಿತಿಗಳನ್ನು ಕರಗಿಸುವ ಅಗ್ನಿಯಂತೆ ನೋವು, ಸಂಕಷ್ಟ, ಅಸಮಾಧಾನಗಳೊಂದಿಗೆ ನಿನ್ನ ಆತ್ಮವನ್ನು ಪರಿಷ್ಕರಿಸುತ್ತದೆ, ನಿನ್ನ ನಿಜವಾದ ಪುನರ್ಜನ್ಮಕ್ಕೆ ದಾರಿ ತೆರೆದಿಡುತ್ತದೆ. ನಿನ್ನೊಳಗಿನ ಶಕ್ತಿ ಎಂದರೆ ನಿನ್ನ ಒಳಗಿನ ಕತ್ತಲೆ, ನಿನ್ನ ದುರ್ಬಲತೆ, ಕೋಪ, ದುಃಖ ಅವುಗಳನ್ನು ಎದುರಿಸು, ಅವನ್ನು ತಿರಸ್ಕರಿಸಬೇಡ, ಏಕೆಂದರೆ ಆ ಕತ್ತಲೆವೇ ಬೆಳಕು ತಂದುಕೊಡುವ ಮೂಲ. ನಿನ್ನೊಳಗಿನ ಶಕ್ತಿ ವ್ಯಕ್ತವಾಗುವಾಗ ಬಾಹ್ಯ ಲೋಕದ ತಾತ್ಕಾಲಿಕ ತೀವ್ರತೆಗಳಿಂದ ನಿನ್ನನ್ನು ಪ್ರಭಾವಿತರಾಗಲು ಬಿಡುವುದಿಲ್ಲ. ಸೋಲಿನಲ್ಲೂ ಶಾಂತಿ, ನೋವಿನಲ್ಲೂ ಪ್ರೀತಿ, ಕತ್ತಲೆಯಲ್ಲೂ ಬೆಳಕು ಕಾಣುತ್ತದೆ, ಏಕೆಂದರೆ ನಿನ್ನೊಳಗೆ ಎಲ್ಲವೂ ಇದೆ. ಪ್ರತಿಯೊಂದು ದಿನವೂ ನಿನ್ನೊಳಗೆ ಹೇಳಿಕೊಳ್ಳು, ನನ್ನೊಳಗೆ ಶಕ್ತಿ ಇದೆ, ನಾನು ಸಾಕು, ನಾನು ಸೃಷ್ಟಿಯ ಭಾಗವಲ್ಲ, ನಾನು ಸೃಷ್ಟಿಯ ಮೂಲ. ಈ ಭಾವನೆ ನಿನ್ನ ಚೈತನ್ಯವನ್ನು ಪ್ರಜ್ವಲಿಸುತ್ತದೆ, ನಿನ್ನ ಉಸಿರು ಪವಿತ್ರವಾಗುತ್ತದೆ,
ನಿನ್ನ ಕಣ್ಣೀರು ಶುದ್ಧವಾಗುತ್ತದೆ, ನಿನ್ನ ನಡೆ ದೇವರ ನೃತ್ಯದಂತಾಗುತ್ತದೆ. ನಿನ್ನೊಳಗಿನ ಶಕ್ತಿ ಕೇವಲ ನಿನ್ನ ವೈಯಕ್ತಿಕ ಅಭಿವೃದ್ಧಿಗೆ ಮಾತ್ರವಲ್ಲ, ಅದು ನಿನ್ನ ಸಂಬಂಧ, ಸಮಾಜ, ಜೀವನದ ಪ್ರತಿಯೊಂದು ಹಂತಕ್ಕೆ ಬೆಳಕು ಹರಡುತ್ತದೆ. ನಿನ್ನೊಳಗಿನ ಶಕ್ತಿ ವ್ಯಕ್ತವಾಗುವಂತೆ ಮಾಡುವುದಕ್ಕೆ ನಿನ್ನ ಕ್ರಿಯೆ ಅತ್ಯಂತ ಮುಖ್ಯ. ನಿನಗೆ ಕನಸು, ಗುರಿ ಇದ್ದರೆ ಅದನ್ನು ಸಾಧಿಸಲು ನಿನ್ನ ಶಕ್ತಿ, ಪ್ರೀತಿ, ಪರಿಶ್ರಮ, ಶ್ರದ್ಧೆ ಸೇರಿಸಬೇಕು. ಪ್ರತಿಯೊಂದು ಕಾರ್ಯವೂ ದೇವಮಯವಾಗುತ್ತದೆ. ಪ್ರತಿಯೊಂದು ಚಿಂತನೆ, ಪ್ರತಿಯೊಂದು ಮಾತು, ಪ್ರತಿಯೊಂದು ನಡೆ ನಿನ್ನೊಳಗಿನ ಶಕ್ತಿಯ ಪ್ರತಿಬಿಂಬವಾಗಬೇಕು. ಜೀವನದ ಸಂಕಷ್ಟಗಳು, ಅಸಾಧ್ಯತೆಗಳು, ನೋವುಗಳು ಪ್ರತಿಯೊಂದು ಕೂಡ ನಿನ್ನ ಶಕ್ತಿಯ ಪರೀಕ್ಷೆಯಾಗುತ್ತವೆ. ಶಕ್ತಿ ಎಂದರೆ ಬಲವಲ್ಲ, ಶಕ್ತಿ ಎಂದರೆ ಧೈರ್ಯ, ಶಕ್ತಿ ಎಂದರೆ ನಿರಂತರತೆ, ಶಕ್ತಿ ಎಂದರೆ ಆತ್ಮವಿಶ್ವಾಸ, ಶಕ್ತಿ ಎಂದರೆ ಹೃದಯದಿಂದ ಹೊರಹೊಮ್ಮುವ ಪ್ರೀತಿ. ನಿನ್ನೊಳಗಿನ ಶಕ್ತಿ ತೇವದಂತೆ, ನದಿ ಹಸುರಾಗುವಂತೆ, ನೀರಿನ ಹಾದಿಯಲ್ಲಿ ಹರಿಯುತ್ತಾ ನಿನ್ನ ಜೀವನವನ್ನು ಸಸಿಗೊಳಿಸುತ್ತದೆ. ಪ್ರತಿಯೊಬ್ಬರೂ ತಮ್ಮೊಳಗಿನ ಶಕ್ತಿಯನ್ನು ಗುರುತಿಸಿದಾಗ ಪ್ರಕಾಶದ ಮಾರ್ಗದರ್ಶಿಗಳು ಆಗುತ್ತಾರೆ. ಶಕ್ತಿ ದೇವರ ಪ್ರತಿಬಿಂಬ, ಅದು ಧರ್ಮ, ಮತ, ಸೀಮೆಗಳನ್ನು ಮೀರುತ್ತದೆ. ನಿಜ ಜೀವನದ ಕಥೆಗಳು. ಮಹಾತ್ಮ ಗಾಂಧೀಜಿ ತನ್ನೊಳಗಿನ ಸತ್ಯಶಕ್ತಿಯಿಂದ ದೇಶವನ್ನು ಬದಲಾಯಿಸಿದ ಕತೆ. ಹೆಲ್ಮೆಟ್ ಧಾರಣೆ ಇಲ್ಲದೆ ಸೈಕಲ್ ಸವಾರಿಯಾದ ಬಾಲಕ. ಮಹಿಳೆಯರು ತಮ್ಮ ಕುಟುಂಬಕ್ಕೆ ಮತ್ತು ಸಮಾಜಕ್ಕೆ ಬೆಳಕು ಹರಿಸುವ ಕಥೆಗಳು. ಎಲ್ಲವೂ ನಮಗೆ ತೋರಿಸುತ್ತವೆ ಶಕ್ತಿ ಎಲ್ಲರೊಳಗೆ ಅಡಗಿದ್ದು, ಅದನ್ನು ಅರಿಯಲು ನಂಬಿಕೆ, ಪರಿಶ್ರಮ, ಧೈರ್ಯ ಬೇಕು. 70 ವರ್ಷ ವಯಸ್ಸಿನ ನಂತರ ಜಿಮ್ ತರಬೇತಿ ಪ್ರಾರಂಭಿಸಿ ದೈಹಿಕ ಮತ್ತು ಮಾನಸಿಕ ಶಕ್ತಿ ಪಡೆಯಲು ಸಾಧ್ಯವಾಯಿತು. ಬಾಲ್ಯದಲ್ಲಿ ಬಡತನ ಎದುರಿಸಿದ ಯುವಕ ಅಂತಾರಾಷ್ಟ್ರೀಯ ವಿಜ್ಞಾನಿ ಆದ ಕತೆ. ಕಲಾವಿದ, ವೈದ್ಯ, ರೈತ, ಹಿರಿಯ ವ್ಯಕ್ತಿಗಳು ಎಲ್ಲರೂ ತಮ್ಮ ಶಕ್ತಿಯನ್ನು ಅರಿತು ವೈಫಲ್ಯ, ಸಂಕಷ್ಟ, ದುಃಖಗಳನ್ನು ಮೀರಿ ಬೆಳಕು ಹರಿಸಿದ್ದರು. ನಿಜ ಜೀವನದ ಕಥೆಗಳು ನಮಗೆ ಹೇಳುತ್ತವೆ ಶಕ್ತಿ ಎಂದರೆ ಧೈರ್ಯ, ಪರಿಶ್ರಮ, ಪ್ರೀತಿ, ನಂಬಿಕೆ, ಸಹನೆ, ಆತ್ಮವಿಶ್ವಾಸ. ಪ್ರತಿಯೊಂದು ಸಮಸ್ಯೆ ಪಾಠ, ಬೆಳಕು, ಮಾರ್ಗದರ್ಶನ, ಶಕ್ತಿ ನೀಡುತ್ತದೆ. ನಿನ್ನೊಳಗಿನ ಶಕ್ತಿಯ ಅರಿವು ನಿನ್ನ ಜೀವನದಲ್ಲಿ ನಿತ್ಯವೂ ಜಾಗೃತವಾಗಿರಬೇಕು. ನಿನ್ನ ಕಾರ್ಯ, ಮಾತು, ದೃಷ್ಟಿಕೋನ, ಸಂಬಂಧ, ಭಾವನೆಗಳಲ್ಲೂ. ಶಕ್ತಿಯ ಅರಿವು ನಿನ್ನ ಮನಸ್ಸಿನ ಅಲೆಗಳನ್ನು ಶಾಂತಗೊಳಿಸುತ್ತದೆ, ನಿನ್ನ ಹೃದಯದ ನೋವನ್ನು ಶುದ್ಧಗೊಳಿಸುತ್ತದೆ, ನಿನ್ನ ಆತ್ಮವಿಶ್ವಾಸವನ್ನು ಬೆಳಗಿಸುತ್ತದೆ, ನಿನ್ನ ಜೀವನದ ಗುರಿಗಳನ್ನು ಸ್ಪಷ್ಟಗೊಳಿಸುತ್ತದೆ. ನಿನ್ನೊಳಗಿನ ಶಕ್ತಿ ತೀವ್ರ ಅರಿವಿನಿಂದ ಜಾಗೃತವಾಗುವಾಗ ನೀನು ಶೂನ್ಯವಲ್ಲ, ನಿನಗೆ ಅನಂತ ಶಕ್ತಿ, ಬೆಳಕು, ಸಾಧ್ಯತೆಗಳು, ಪ್ರೀತಿ, ಶಾಂತಿ, ಧೈರ್ಯ, ಪರಿಶ್ರಮವಿದೆ. ಪ್ರತಿಯೊಬ್ಬರಲ್ಲೂ ಶಕ್ತಿ ಅಡಗಿದ್ದು ಅದನ್ನು ಅರಿಯಲು ನಂಬಿಕೆ, ಪರಿಶ್ರಮ, ಧೈರ್ಯ, ಪ್ರೀತಿ, ಆತ್ಮಜ್ಞಾನ ಮುಖ್ಯ. ನಿನ್ನೊಳಗಿನ ಶಕ್ತಿಯ ಅರಿವಿನೊಂದಿಗೆ ನೀನು ಪ್ರತಿಯೊಂದು ಸವಾಲನ್ನು ಗೆಲ್ಲುತ್ತೀಯೇ. ವೈಫಲ್ಯವಲ್ಲ, ಅದು ನಿನಗೆ ಪಾಠ, ಬೆಳಕು, ಮಾರ್ಗದರ್ಶನ, ಶಕ್ತಿ ನೀಡುತ್ತದೆ. ನಿನ್ನೊಳಗಿನ ಶಕ್ತಿ ವ್ಯಕ್ತವಾದಾಗ ನಿನ್ನ ಬದುಕಿನ ಪ್ರತಿಯೊಂದು ಹಂತವೂ ಬೆಳಕು, ಪ್ರೀತಿ, ಧೈರ್ಯ, ಪರಿಶ್ರಮ, ಆತ್ಮವಿಶ್ವಾಸ, ಸಂತೋಷದಿಂದ ತುಂಬಿರುತ್ತದೆ. ಪ್ರತಿಯೊಂದು ಬೆಳಕು, ಪ್ರತಿಯೊಂದು ಕಷ್ಟ, ಪ್ರತಿಯೊಂದು ಸಂಬಂಧ ಎಲ್ಲವೂ ಶಕ್ತಿಯ ವ್ಯಕ್ತೀಕರಣಕ್ಕೆ ವೇದಿಕೆ. ನಿನ್ನೊಳಗಿನ ಶಕ್ತಿ ಅರಿವಿನೊಂದಿಗೆ ನಿನ್ನ ಜೀವನವು ಕೇವಲ ಬದುಕುವುದು ಮಾತ್ರವಲ್ಲ, ಅದು ಬೆಳಕು ಹರಡುವುದು, ಪ್ರೇರಣೆ ನೀಡುವುದು, ಪ್ರೀತಿ ಮತ್ತು ಶಾಂತಿ ಸೃಷ್ಟಿಸುವುದು. ನಿನ್ನೊಳಗಿನ ಶಕ್ತಿಯ ಅರಿವನ್ನು ಸ್ವೀಕರಿಸಿದಾಗ ನೀನು ನಿಜವಾದ ಸ್ವತಂತ್ರ, ಶಕ್ತಿಶಾಲಿ, ಸಂತೋಷಭರಿತ, ಪ್ರೇರಿತ ಜೀವನವನ್ನು ನಡೆಸಬಲ್ಲೆ. ಪ್ರತಿಯೊಂದು ದಿನವೂ ನಿನ್ನೊಳಗಿನ ಶಕ್ತಿ ಬೆಳಗುವಂತೆ, ಪ್ರತಿಯೊಂದು ಕ್ಷಣವೂ ನಿನ್ನ ಆತ್ಮದ ಬೆಳಕಿನಂತೆ ಪ್ರಕಾಶಮಾನವಾಗುವಂತೆ ನಡೆದುಕೊಳ್ಳು. ನಿನ್ನೊಳಗಿನ ಶಕ್ತಿ ಅರಿವಿನೊಂದಿಗೆ ನಿನ್ನ ಜೀವನವು ಕೇವಲ ನಿಜವಾಗಿಯೇ ದೇವಮಯ, ಶಕ್ತಿಶಾಲಿ, ಪ್ರೇರಣಾದಾಯಕ, ಸಂತೋಷಭರಿತವಾಗುತ್ತದೆ. ನಿನ್ನೊಳಗಿನ ಶಕ್ತಿ ನಿನಗೆ ತಿಳಿಸುತ್ತದೆ ನೀನು ಅನಂತ, ನೀನು ಶಕ್ತಿ, ನೀನು ಬೆಳಕು, ನೀನು ನಿಜವಾದ ಆತ್ಮ. ಪ್ರತಿಯೊಬ್ಬರ ಜೀವನದಲ್ಲೂ ಈ ಶಕ್ತಿಯು ಬೆಳಗುವ ಸಾಧ್ಯತೆಯಡಗಿದೆ. ಅದು ಅರಿಯಲು ಬೇಕಾದದ್ದು ನಂಬಿಕೆ, ಪರಿಶ್ರಮ, ಧೈರ್ಯ, ಪ್ರೀತಿ, ಆತ್ಮಜ್ಞಾನ. ನಿನ್ನೊಳಗಿನ ಶಕ್ತಿಯ ಅರಿವಿನೊಂದಿಗೆ ನೀನು ನಿನ್ನ ಜೀವನದಲ್ಲಿ, ನಿನ್ನ ಬದುಕಿನ ಪ್ರತಿಯೊಂದು ಹಂತದಲ್ಲಿ ನಿನ್ನ ಆತ್ಮದ ತೀವ್ರ ಬೆಳಕು ಮೂಲಕ ಪರಿಪೂರ್ಣತೆಯನ್ನು ಅನುಭವಿಸುತ್ತೀಯೇ. ನಿನ್ನ ಶಕ್ತಿ ಮತ್ತು ಬೆಳಕು ಸುತ್ತಲೂ ಇರುವವರಿಗೂ ಹರಡುತ್ತದೆ. ನಿನ್ನ ಜೀವನವು ನಿಜವಾದ ಪ್ರೇರಣಾ, ಶಕ್ತಿ, ಸಂತೋಷ, ಧೈರ್ಯ, ಪ್ರೀತಿ, ಶಾಂತಿ ಮತ್ತು ಸಮಾಧಾನದ ಸಂಕೇತವಾಗುತ್ತದೆ. ನಿನ್ನೊಳಗಿನ ಶಕ್ತಿ ಅರಿವಿನೊಂದಿಗೆ ನೀನು ಜೀವನದ ಪ್ರತಿಯೊಂದು ಕ್ಷಣವನ್ನು ದೇವಮಯವಾಗಿ ಅನುಭವಿಸುತ್ತೀಯೇ. ಈ ಶಕ್ತಿ ನಿನ್ನ ಆತ್ಮದಲ್ಲಿ, ನಿನ್ನ ಹೃದಯದಲ್ಲಿ, ನಿನ್ನ ಮನಸ್ಸಿನಲ್ಲಿ, ನಿನ್ನ ಶ್ವಾಸದ ಪ್ರತಿಯೊಂದು ಉಸಿರಿನಲ್ಲಿ ಹರಿಯುತ್ತದೆ. ನಿನಗೆ ತಿಳಿಯುತ್ತದೆ ನೀನು ಸಾಕು, ನೀನು ಶಕ್ತಿಶಾಲಿ, ನೀನು ಬೆಳಕು, ನೀನು ನಿಜವಾದ ಆತ್ಮ. ಪ್ರತಿಯೊಂದು ಸಂಕಷ್ಟ, ಪ್ರತಿಯೊಂದು ವೈಫಲ್ಯ, ಪ್ರತಿಯೊಂದು ನೋವು, ಅವುಗಳು ನಿನ್ನೊಳಗಿನ ಶಕ್ತಿಯನ್ನು ಬೆಳಗಲು ವೇದಿಕೆ.
ನಿನ್ನೊಳಗಿನ ಶಕ್ತಿಯ ಅರಿವಿನೊಂದಿಗೆ ನೀನು ಯಾರನ್ನು ಹಿಂಜರಿಯದವನಾಗುತ್ತೀಯೆ, ಯಾರನ್ನು ಭಯಪಡದವನಾಗುತ್ತೀಯೆ. ನೀನು ನಿನ್ನ ಜೀವನದಲ್ಲಿ ಪ್ರತಿಯೊಂದು ಹಂತವನ್ನು ಧೈರ್ಯ, ಪರಿಶ್ರಮ, ಪ್ರೀತಿ, ಶ್ರದ್ಧೆ, ಆತ್ಮವಿಶ್ವಾಸ ಮತ್ತು ಸಂತೋಷದಿಂದ ಎದುರಿಸುತ್ತೀಯೆ. ನಿನ್ನೊಳಗಿನ ಶಕ್ತಿಯು ನಿನ್ನ ಬದುಕಿನ ಬೆಳಕು, ನಿನ್ನ ನಡೆ, ನಿನ್ನ ಮಾತು, ನಿನ್ನ ಚಿಂತನೆ, ನಿನ್ನ ಸಂಬಂಧಗಳ ಪ್ರತಿಯೊಂದರಲ್ಲಿಯೂ ವ್ಯಕ್ತವಾಗುತ್ತದೆ. ನಿಜ ಜೀವನದ ಕಥೆಗಳು, ಪ್ರಸಿದ್ಧ ವ್ಯಕ್ತಿಗಳ ಅನುಭವಗಳು, ಸಣ್ಣ ಮುಂದಿನ ಸಾಧನೆಗಳು ಎಲ್ಲವೂ ನಿನ್ನೊಳಗಿನ ಶಕ್ತಿಯು ಶಾಶ್ವತ, ಅನಂತ, ಅಮೋಘ, ಪರಿಪೂರ್ಣವಾಗಿರುವುದನ್ನು ತೋರಿಸುತ್ತವೆ. ನಿನ್ನೊಳಗಿನ ಶಕ್ತಿಯ ಅರಿವಿನೊಂದಿಗೆ ನೀನು ನಿಜವಾದ ಸ್ವತಂತ್ರ, ಶಕ್ತಿಶಾಲಿ, ಸಂತೋಷಭರಿತ, ಪ್ರೇರಿತ ಜೀವನವನ್ನು ನಡೆಸಬಲ್ಲೆ. ಪ್ರತಿಯೊಂದು ದಿನವೂ ನಿನ್ನೊಳಗಿನ ಶಕ್ತಿ ಬೆಳಗುವಂತೆ, ಪ್ರತಿಯೊಂದು ಕ್ಷಣವೂ ನಿನ್ನ ಆತ್ಮದ ಬೆಳಕಿನಂತೆ ಪ್ರಕಾಶಮಾನವಾಗುವಂತೆ ನಡೆದುಕೊಳ್ಳು. ನಿನ್ನೊಳಗಿನ ಶಕ್ತಿ ಅರಿವಿನೊಂದಿಗೆ ನಿನ್ನ ಜೀವನವು ಕೇವಲ ಬದುಕುವುದಲ್ಲ, ಅದು ಬೆಳಕು ಹರಿಸುವುದು, ಪ್ರೇರಣೆ ನೀಡುವುದು, ಪ್ರೀತಿ ಮತ್ತು ಶಾಂತಿ ಸೃಷ್ಟಿಸುವುದು. ನಿನ್ನೊಳಗಿನ ಶಕ್ತಿಯ ಅರಿವನ್ನು ನಿಜವಾಗಿ ಸ್ವೀಕರಿಸಿದಾಗ ನೀನು ನಿನ್ನ ಜೀವನದಲ್ಲಿ, ನಿನ್ನ ಬದುಕಿನ ಪ್ರತಿಯೊಂದು ಹಂತದಲ್ಲಿ ನಿನ್ನ ಆತ್ಮದ ತೀವ್ರ ಬೆಳಕು ಮೂಲಕ ಪರಿಪೂರ್ಣತೆಯನ್ನು ಅನುಭವಿಸುತ್ತೀಯೆ. ನಿನ್ನೊಳಗಿನ ಶಕ್ತಿ ಮತ್ತು ಬೆಳಕು ನಿನ್ನ ಸುತ್ತಲೂ ಇರುವವರಿಗೂ ಹರಡುತ್ತದೆ. ನಿನ್ನ ಜೀವನವು ನಿಜವಾದ ಪ್ರೇರಣಾ, ಶಕ್ತಿ, ಸಂತೋಷ, ಧೈರ್ಯ, ಪ್ರೀತಿ, ಶಾಂತಿ ಮತ್ತು ಸಮಾಧಾನದ ಸಂಕೇತವಾಗುತ್ತದೆ. ನಿನ್ನೊಳಗಿನ ಶಕ್ತಿ ಎಂದರೆ ನಿನಗೆ ತಿಳಿಯುತ್ತದೆ, ನೀನು ಅನಂತ, ನೀನು ಶಕ್ತಿ, ನೀನು ಬೆಳಕು, ನೀನು ನಿಜವಾದ ಆತ್ಮ. ಪ್ರತಿಯೊಬ್ಬರ ಜೀವನದಲ್ಲೂ ಈ ಶಕ್ತಿಯು ಬೆಳಗುವ ಸಾಧ್ಯತೆ ಅಡಗಿದೆ. ಅದನ್ನು ಅರಿಯಲು ಬೇಕಾದದ್ದು ನಂಬಿಕೆ, ಪರಿಶ್ರಮ, ಧೈರ್ಯ, ಪ್ರೀತಿ, ಆತ್ಮಜ್ಞಾನ. ನಿನ್ನೊಳಗಿನ ಶಕ್ತಿಯ ಅರಿವಿನೊಂದಿಗೆ ನೀನು ನಿನ್ನ ಜೀವನವನ್ನು ಪರಿಪೂರ್ಣವಾಗಿ, ದೇವಮಯವಾಗಿ, ಶಕ್ತಿಶಾಲಿಯಾಗಿ, ಪ್ರೇರಣಾ, ಸಂತೋಷಭರಿತವಾಗಿ ನಡೆಸುತ್ತೀಯೆ. ಪ್ರತಿಯೊಂದು ಹಂತವೂ ಬೆಳಕು, ಪ್ರೀತಿ, ಧೈರ್ಯ, ಪರಿಶ್ರಮ, ಆತ್ಮವಿಶ್ವಾಸ, ಸಂತೋಷದಿಂದ ತುಂಬಿರುತ್ತದೆ. ನಿನ್ನೊಳಗಿನ ಶಕ್ತಿಯ ಅರಿವು ನಿನಗೆ ತಿಳಿಸುತ್ತದೆ, ನಾನು ಸಾಕು, ನಾನು ಶಕ್ತಿಶಾಲಿ, ನಾನು ಬೆಳಕು, ನಾನು ನಿಜವಾದ ಆತ್ಮ. ನಿನ್ನೊಳಗಿನ ಶಕ್ತಿಯ ಅರಿವಿನೊಂದಿಗೆ ನೀನು ಪ್ರತಿಯೊಂದು ಕ್ಷಣವೂ ನಿನ್ನ ಆತ್ಮದ ಬೆಳಕಿನಂತೆ ಪ್ರಕಾಶಮಾನವಾಗುವಂತೆ ನಿನ್ನ ಬದುಕನ್ನು ದೇವಮಯ, ಶಕ್ತಿಶಾಲಿ, ಪ್ರೇರಣಾದಾಯಕ, ಸಂತೋಷಭರಿತ, ಪ್ರೀತಿ ಮತ್ತು ಶಾಂತಿಯ ಸಂಕೇತವಾಗಿ ರೂಪಿಸಬಲ್ಲೆ. ನಿನ್ನೊಳಗಿನ ಶಕ್ತಿ ಎಂದರೆ ನಿನ್ನ ಜೀವನದಲ್ಲಿ, ನಿನ್ನ ಆತ್ಮದಲ್ಲಿ, ನಿನ್ನ ಹೃದಯದಲ್ಲಿ ಶಾಶ್ವತ ಬೆಳಕು, ಶಕ್ತಿ, ಪ್ರೀತಿ ಮತ್ತು ಸಂಭ್ರಮವನ್ನು ಹರಡುವ ಅಮೋಘ ಸಾಮರ್ಥ್ಯ. ಇಡೀ ಜಗತ್ತಿನಲ್ಲಿ ನಿನ್ನ ಶಕ್ತಿ ತೋರುವುದಕ್ಕೆ ಕಾಯುತ್ತಿದೆ. ಅದನ್ನು ಅರಿಯಲು ಬೇಕಾದದ್ದು ನಂಬಿಕೆ, ಪರಿಶ್ರಮ, ಧೈರ್ಯ, ಪ್ರೀತಿ ಮತ್ತು ಆತ್ಮಜ್ಞಾನ ಮಾತ್ರ. ನಿನ್ನೊಳಗಿನ ಶಕ್ತಿಯ ಅರಿವಿನೊಂದಿಗೆ ನಿನ್ನ ಜೀವನವು ನಿಜವಾದ ಬೆಳಕು, ಶಕ್ತಿ, ಪ್ರೇರಣೆ, ಸಂತೋಷ, ಧೈರ್ಯ, ಪ್ರೀತಿ ಮತ್ತು ಶಾಂತಿಯ ಸಂಕೇತವಾಗುತ್ತದೆ.